ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ. ಇದರಲ್ಲಿ ಹಾಲಿ MLA 7 ಮನೆ 200 ಮನೆ ಕಟ್ಕೊಟ್ಟೆ. ಅದರಲ್ಲಿ ಹಾಲಿ MLAನೂ ಇದರಲ್ಲಿ ಬಂದು ಆ 7 ಮನೆ ನಿಂತೋಗಿದಲ್ಲ ಅಂತ ಕಟ್ಕೊಟ್ಟಿಲ್ಲ. ಮಾಜಿ MLAನೂ ಬಂದು ಕಟ್ಕೊಟ್ಟಿಲ್ಲ. ಮಾಜಿ MLA ಅವ್ರಿಗೆ ಪಾಪ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ನಾನು ನಮ್ಮ ಪ್ರಾರ್ಥನಾ ಮಾಡ್ತಾ ಇದ್ದೀನಿ, ನಾನು ಇದು ಮಾಡ್ತಾ ಇದ್ದೀನಿ. ಅವ್ರ ಮಗ ನನ್ನ ಹತ್ರ ಇಲ್ಲಿ ಯುವರಾಜ್ ಇಲ್ಲಿ ಬಂದು 7 ಮನೆ ಕಟ್ಟಕ್ಕೆ 600 ಜನಗಳು ಕಳಿಸಿದ್ರು ನನಗೆ ಅವಮಾನ ಮಾಡಬೇಕು ಅಂತ. ಆದರೆ ಈ ಬಾಬು ಯಾರ್ದು ₹1 ಮಾರ್ಕೆಟಲ್ಲಿ ಸಾಲ ಇಲ್ದಿರೋ ಮನುಷ್ಯ, ಒಂದು ಬ್ಯಾಂಕಲ್ಲಿ ₹1 ಸಾಲ ಇಲ್ದಿರೋ ಮನುಷ್ಯ, ಯಾವುದು ಬಡ್ಡಿ ದುಡ್ಡು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಎಲ್ಲರೂ ನಾನು ಕಷ್ಟಪಟ್ಟು 18 ಗಂಟೆ 20 ಗಂಟೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು, ಆಮೇಲೆ ಇನ್ಕಮ್ ಟ್ಯಾಕ್ಸು ಕಟ್ಟಿರೋ ದುಡ್ಡು, ಆಮೇಲೆ ಇವತ್ತು ನನಗೆ ಟ್ಯಾಕ್ಸ್ ಎಷ್ಟು ಬರ್ತಿದ್ದೆ ಗೊತ್ತಾ? 131 ಕೋಟಿ ಚಿಲ್ಲರೆ ಬಂದಿದೆ. ಈ ಡಾಕ್ಯುಮೆಂಟ್ ಇಲ್ಲಿದೆ ನೋಡಿ. ಆಮೇಲೆ ಇದೆಲ್ಲ ಏನಿದೆ, ಮೊನ್ನೆನೂ ಒಂದು 7 ಕೋಟಿ ಕಟ್ಟಿದ್ದೀವಿ. ಈ ಥರ ಮೊನ್ನೆ ಕಾರ್ದು ನಾನು ಸುಮ್ಮನೆ ಇದ್ರೆ ಆ ಕಾರ್ದು ಟ್ಯಾಕ್ಸ್ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಅಲ್ಲಿ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಕಳಿಸಿದ್ರು ನನಗೆ ಅವಮಾನ ಮಾಡಬೇಕು ಅಂತ. ಇದೆಲ್ಲ ನಾನು ಅಲ್ಲಿ ಆ ಕ್ಷೇತ್ರದಲ್ಲಿ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಾನು ಹೋದರೆ ಅಲ್ಲಿ ಜನ ಸೇರ್ತಾರೆ, ನನ್ನ ಫಾಲೋವರ್ಸ್ ಸೇರ್ತಾರೆ. 22,000 ಜನ ಇದ್ದಾರೆ. ನಾನು ಎಲ್ಲಿ ಹೋದ್ರೂ 1,000 ಜನ ಸೇರ್ತಾರೆ. ಸೇರಿ ಹೋದರೆ ಅಲ್ಲಿ ವಿಡಿಯೋ ಇಟ್ಕೊಳ್ಳೋದು, ಅವ್ರಿಗೆ ಹಳೆ ಕೇಸ್ಗಳು ಏನಿದೆ ಅದನ್ನು ಓಪನ್ ಮಾಡೋದು, ಪೊಲೀಸ್ ಕಂಟ್ರೋಲ್ ಅವ್ರ ಹತ್ರ, ರೌಡಿಗಳ ಕಂಟ್ರೋಲ್ ಅವ್ರ ಹತ್ರ, ಯಾರು ನಮ್ಮ ಯುವರಾಜ್ ಹತ್ರ. ಏನಪ್ಪ ಪೊಲೀಸ್ ಕಂಟ್ರೋಲ್ ಅವ್ರ ಹತ್ರ ಬೆದರಿಸ್ತಾರಂತಲ್ಲಿ. ಪಾಪ ಅವ್ರ ಮನೆ ಕಟ್ತಾ ಇದ್ದಾನೆ, ಅವ್ರಿಗೋಗಿ ಬೆದರಿಸ್ತಾರಂತೆ. ನಿನಗೆ ಹಳೆ ಕೇಸ್ ಓಪನ್ ಮಾಡ್ತೀನಿ, ನಿನಗೆ ಅರೆಸ್ಟ್ ಮಾಡ್ತೀನಿ, ನಿನ್ನ ಮೇಲೆ FIR ಮಾಡ್ತೀನಿ ಅಂತ ಬೆದರಿಸ್ತಂದು. ಈ ಪಾಪ ಈ ಬಡವ್ರು ಏನು ಮಾಡಿದ್ರು? ಏನಿದೆ ಅವ್ರದ್ದು? ಪಾಪ ಅವ್ರ ಲೈಫೆಲ್ಲ ಊಟಕ್ಕೆ ಊಟ ಇಲ್ಲ, ಅವ್ರಿಗೆ ಇರೋಕ್ಕೆ ಮನೆ ಇಲ್ಲ ಅಂತ ಅವ್ರ ಮೇಲೆ ಪೊಲಿಟಿಕ್ಸ್ ಮಾಡಿ ಅವ್ರಿಗೆಲ್ಲ ಇದು ಮಾಡ್ತಾರೆ. ಅದಕ್ಕೆ ನಾನು ದಯವಿಟ್ಟು ಈ 10,000 ಮನೆಗಳು ಕಟ್ತಾ ಇದ್ದೀನಿ, ಇದರಲ್ಲಿ ಏನು ಪೊಲಿಟಿಕ್ಸ್ ಬೇಡ, ಆ ಬಡವ್ರಿಗೆ ಒಳ್ಳೇದು ಮಾಡಿ. ನನ್ನನ್ನು ನೋಡಿ ಬೇರೆ ಶ್ರೀಮಂತರು, ಇಂಡಿಯಾದಲ್ಲಿ ಲಕ್ಷಾಂತರ ಜನ ಶ್ರೀಮಂತರು ಇದ್ದಾರೆ, ಅವರೆಲ್ಲ ಮುಂದಕ್ಕೆ ಬಂದು ಈ ಬಡತನ ದೂರ ಮಾಡಬೇಕು, ಅವರೆಲ್ಲ ಮುಂದಕ್ಕೆ ಬರಬೇಕು. ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡ್ರೆ ಈ ಬಡವ್ರಿಗೆ, ಒಬ್ಬರು ಎಜುಕೇಷನ್ನು, ಒಬ್ಬರು ಮನೆ, ಒಬ್ಬರು ಬಾಡಿಗೆ, ಒಬ್ಬರು ಎಲೆಕ್ಟ್ರಿಕ್ ಬಿಲ್ಲು, ಒಬ್ಬರು ವಾಟರ್ ಬಿಲ್ಲು ಅಂತ ಈ ಥರ ಹಂಚ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಬಡತನ ಇರೋದಿಲ್ಲ ಅಂತ ನನ್ನ ಸ್ವಂತ ದುಡ್ಡಿಂದ, ಯಾವುದೇ ಚಾರಿಟಿ ದುಡ್ಡಿಲ್ಲ, ನನ್ನ ಸ್ವಂತ ದುಡ್ಡಿಂದ, ನಾನು ಕಷ್ಟಪಟ್ಟಿರೋ ದುಡ್ಡಿಂದ ಇದನ್ನು ಕಟ್ಕೊಡ್ತಾ ಇದ್ದೀನಿ. ಇದಕ್ಕೆ ಬಡ್ಜೆಟ್ಟು 400 ಕೋಟಿ ಆಗುತ್ತೆ. ಅದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನಮ್ಮ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಈ ಕೆಲಸ ಲಾಸ್ಟ್ ಟೈಮ್ ಮಾಡಿ ತಪ್ಪು ಈಗ ಮಾಡಬಾರ್ದು, ಎಲ್ಲ ಪರ್ಮಿಷನ್ ತಗೊಂಡು ಮಾಡಬೇಕಂತ ಒಂದು ಇದರಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಮೀಡಿಯಾದವರು ಮತ್ತು ಕರ್ನಾಟಕದಲ್ಲಿ ಇರೋ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಈ ಕೆಲಸನ ಸಕ್ಸಸ್ ಮಾಡಬೇಕು, ನಾವು ತೋರಿಸ್ಬೇಕು, ಇಂಡಿಯಾದಲ್ಲಿ ಇರೋರಿಗೆಲ್ಲ ಶ್ರೀಮಂತರಿಗೆ ತೋರಿಸ್ಬೇಕಂತ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.